ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಓಂ ಶನೇಶ್ವರಾಯ ನಮಃ ಅಂತ ಒಂದು ಕಮೆಂಟ್ ಮಾಡಿ. ಹೊಸದಾಗಿ ನೋಡ್ತಾ ಇರೋರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ. ತಕ್ಷಣ ನೋಡ್ಬೋದು ಸ್ನೇಹಿತರೆ. ಈ ದಿನ ನಾವು ನವೆಂಬರ್ ಮಾಸದಲ್ಲಿ ದ್ವಾದಶ ರಾಶಿಗಳಿಗೆ ಇರುವಂಥ ಗ್ರಹ ಸಂಚಾರ ಫಲಗಳೇನು, ಯಾವ ಗ್ರಹದ ಮುಖಾಂತರ ಯಾವ ರಾಶಿಗೆ ಅನುಕೂಲ ಫಲಗಳಿವೆ, ಯಾವ ವಿಷಯಗಳಲ್ಲಿ ಮುಂಜಾಗ್ರತೆ ಕ್ರಮ ತಗೋಬೇಕು, ಯಾವ ಪರಿಹಾರಗಳು ಮಾಡಿದರೆ ನಿಮ್ಮ ಈ ಮಾಸ ಅದ್ಭುತವಾಗಿರುತ್ತೆ ಅನ್ನುವಂಥ ವಿಷಯಗಳನ್ನು ಹೇಳ್ತಾ, ಅಕ್ಟೋಬರ್ 18ರಂದು ಈ ಗುರು ಸಂಚಾರ ಅತಿಚಾರ ಸಂಚಾರದಿಂದ ಮಿಥುನ ರಾಶಿಯಲ್ಲಿ ಇರಬೇಕಾಗಿರುವಂಥ ಗುರು ಮಹಾಶಯರು ಈಗ ಕಟಕ ರಾಶಿಗೆ ಬಂದು ಈ ದ್ವಾದಶ ರಾಶಿಗಳಿಗೆ ಯಾವ ರೀತಿ ಫಲಗಳನ್ನು ಈ ಡಿಸೆಂಬರ್ 5 ಅಂದರೆ ಆಲ್ಮೋಸ್ಟ್ ಈ ನವೆಂಬರ್ ತಿಂಗಳು ಯಾವ ರೀತಿ ಇರುತ್ತೆ, ಈ ಮಾಸದಲ್ಲಿ ಮುಖ್ಯವಾಗಿ ಮಕರ ರಾಶಿಯವರಿಗೆ ಯಾವ ರೀತಿ ಇದೆ ಅಂತ ವಿಷಯಗಳನ್ನು ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಸ್ನೇಹಿತರೆ. ಮಾರ್ಚ್ 29ರಂದು ಶನಿ ಪರಮಾತ್ಮನು ಇವರಿಗೆ 7.5 ದಶೆ ಮುಗಿದರೂ ಜೂನ್ನಿಂದ ಆರಂಭವಾಗಿರುವಂಥ ವಕ್ರ ಸಂಚಾರ ಆಗಿರಬಹುದು, ಹಿಮ್ಮುಖ ಚಾಲನೆ ಆಗಿರಬಹುದು. ದ್ವಿತೀಯ ಸ್ಥಾನದಲ್ಲಿರುವಂತಹ ರಾಹು ಸಂಚಾರದಿಂದ ಈ ಮಕರ ರಾಶಿಯವರಿಗೆ ಇನ್ನೂ ಅಷ್ಟರ ಮಟ್ಟಿಗೆ ಸುಧಾರಣೆ ಸಿಗ್ತಾ ಇಲ್ಲ. ಮಾಡಿರುವಂಥ ಕೆಲಸಗಳಿಗೆ ಸಿಗಬೇಕಾಗಿರುವಂತಹ ಫಲಗಳಾಗಿರಬಹುದು, ಹಣಕಾಸಿನ ಆದಾಯದಲ್ಲಿ ಹೆಚ್ಚಳಿಕೆ ಆಗಿರಬಹುದು, ಕುಟುಂಬದಲ್ಲಿ ಜೀವನ ವೈಯಕ್ತಿಕ ಜೀವನದಲ್ಲಿ ಆಗಿರಬಹುದು, ಸಾಕಷ್ಟು ಸಂಕಷ್ಟಗಳನ್ನು ಅನುಭವಿಸ್ತಾ ಇರುವಂಥ ಈ ಮಕರ ರಾಶಿ ಜಾತಕದವರಿಗೆ ಈ ಕಾರ್ತಿಕ ಮಾಸ ನವೆಂಬರ್ ಮಾಸದಲ್ಲಿ ಯಾವ ರೀತಿ ಅನುಕೂಲ ಫಲಗಳಿವೆ ಅಂತ ನೋಡುವುದಾದರೆ, ಮಕರ ರಾಶಿ ಜಾತಕದವರಿಗೆ ಈ ದ್ವಾದಶ ರಾಶಿ ಚಕ್ರಗಳು ದಶಮ ರಾಶಿ ಆಗಿರುತ್ತದೆ. ದಶಮ ಸ್ಥಾನ ಅಂದ್ರೇನೆ ಕರ್ಮಸ್ಥಾನ, ಉದ್ಯೋಗ ಸ್ಥಾನ. ಎಷ್ಟು ಹಾರ್ಡ್ ವರ್ಕ್ ಆಗಿ ಕೆಲಸ ಮಾಡಬೇಕು, ಅದಕ್ಕೆ ಮಕರ ರಾಶಿಯವರು ತುಂಬ ಹಾರ್ಡ್ ವರ್ಕ್ ನೇಚರನ್ನು ಹೊಂದಿರುತ್ತಾರೆ. ತುಂಬ ಕಷ್ಟಪಟ್ಟು ಅಂದರೆ ದುಡಿಯುವಂತಹ ಸಾಮರ್ಥ್ಯವನ್ನು ಹೊಂದಿರುತ್ತಾರೆ. ಸೊ ಆದ್ದರಿಂದ ದಶಮ ರಾಶಿ ಆಗಿರುವಂತಹ ಮಕರ ರಾಶಿಗೆ ಅಧಿಪತಿ ಕೂಡ ಕರ್ಮಕಾರಕನಾಗಿರುವಂತಹ ಶನಿ ಪರಮಾತ್ಮನೇ ಆಗಿರ್ತಾನೆ. ಇನ್ನು 17ನೇ ತಾರೀಕಿನವರೆಗೂ ರವಿ ಇಲ್ಲಿ ತುಲಾ ರಾಶಿಯಲ್ಲಿ ಇರುತ್ತಾ 17ನೇ ತಾರೀಕಿನಿಂದ ತುಲಾದಿಂದ ವೃಶ್ಚಿಕ ರಾಶಿಗೆ ಇದು ಒಂದು ರೀತಿ ರವಿ ಸಂಚಾರ. ರವಿ ಬದಲಾವಣೆ ಅನ್ನೋದು ಮಕರ ರಾಶಿಯವರಿಗೆ ಒಂದು ರೀತಿ ಯೋಗದಾಯಕ ಫಲಗಳನ್ನು ನೀಡ್ತಾ ಇರುತ್ತೆ. ಯಾವ ರೀತಿ ಅಂದರೆ ಹಣಕಾಸಿನ ವ್ಯವಹಾರಗಳಲ್ಲಿ ಆಗಿರಬಹುದು, ವೃತ್ತಿ ಉದ್ಯೋಗಗಳಲ್ಲಿ ಆಗಿರಬಹುದು, ಒಂದು ಲಾಭದಾಯಕವಾಗಿರುವಂತಹ ಪರಿಣಾಮವನ್ನು ಬೀರಿಸುವಂತಹ ಒಂದು ಶುಭ ಗ್ರಹ, ಶುಭ ಯೋಗ ಆಗಿರುತ್ತೆ. ಅದರಲ್ಲೂ ಕೂಡ ಗುರುಗ್ರಹ ಈಗ ಕಟಕ ರಾಶಿಯಲ್ಲಿ ಬಂದು ಉಚ್ಚ ಸ್ಥಿತಿಯಲ್ಲಿ ಇದ್ದಾರೆ. ಸೊ ಆದ್ದರಿಂದ ಈ ಮಕರ ರಾಶಿಯವರಿಗೆ ಈ ಗುರುಬಲ ಅನ್ನೋದು ಸ್ವಲ್ಪ ಅಧಿಕವಾಗಿ ಈ ಮಾಸದಲ್ಲಿ ಕೆಲವೊಂದು ವಿಷಯಗಳು ಅನುಕೂಲವಾಗಿರುತ್ತೆ. ಕುಜ ಕೆಂಪು ಗ್ರಹ, ಮಂಗಳ ಗ್ರಹ ಅಂಗಾರಕ ಗ್ರಹ ಅಂತ ಹೇಳಿರ್ತೀವಿ. ಮತ್ತು ಇವರು ತಮ್ಮ ಸ್ವಕ್ಷೇತ್ರದಿಂದ ಅಂದರೆ ಆಲ್ಮೋಸ್ಟ್ ವೃಶ್ಚಿಕ ರಾಶಿಯಲ್ಲಿ ಇರುತ್ತಾ ಈ ಮಾಸದಲ್ಲಿ ಈ ಕೆಲವೊಂದು ದ್ವಾದಶ ರಾಶಿಗಳಲ್ಲಿ ಮುಖ್ಯವಾಗಿ ಮಕರ ರಾಶಿಯವರಿಗೆ ಅನುಕೂಲವಾಗಿರುತ್ತೆ. ಅದೇ ರೀತಿ ಕೇತು ಈಗ ಸಿಂಹ ರಾಶಿಯಲ್ಲಿ ಇರ್ತಾರೆ. ಕುಂಭ ರಾಶಿಯಲ್ಲಿ ರಾಹು ಸಂಚಾರವನ್ನು ಮಾಡ್ತಾ ಶನಿ ಪರಮಾತ್ಮರು ವಕ್ರತ್ಯಾಗ ಅಂದರೆ ಡಿಸೆಂಬರ್ ತಿಂಗಳು ನವೆಂಬರ್ 28ರವರೆಗೂ ಆಲ್ಮೋಸ್ಟ್ ಈಗ ಹಿಮ್ಮುಖ ಚಲನೆಯಿಂದ ಈಗ ಅವರು ಮೀನ ರಾಶಿಯಲ್ಲಿ ಇರ್ತಾರೆ. ಅಂದರೆ ನೋಡಿ, ಮಕರ ರಾಶಿಯವರಿಗೆ ಕೆಲವೊಂದು ಪಾಯಿಂಟ್ಗಳ ಮುಖಾಂತರ ನೋಡಿಕೊಳ್ಳುವುದಾದರೆ ಈ ನವೆಂಬರ್ ಮಾಸದಲ್ಲಿ ಆಲ್ಮೋಸ್ಟ್ ಈ 6 ಪ್ರಧಾನ ಗ್ರಹಗಳು ಇವರಿಗೆ ಅದ್ಭುತವಾಗಿರುವಂಥ ಒಂದು ರಾಜಯೋಗವನ್ನು ಸಿದ್ಧಿ ಮಾಡ್ತಾ ಇದೆ, ಯೋಗವನ್ನು ನೀಡ್ತಾ ಇದೆ. ಅವರು ಕೈ ಹಿಡಿದಿರುವಂಥ ಪ್ರಯತ್ನಗಳಿಂದ ಆಗಿರಬಹುದು, ಇಂದಿನ ದಿನಗಳಲ್ಲಿನ ಸಾಕಷ್ಟು ಪ್ರಯತ್ನಗಳು ಮಾಡಿ ವಿಫಲತೆಯನ್ನು ಹೊಂದಿ ಇನ್ನು ಯಾವಾಗ ಬರುತ್ತೆ ನಿಮಗೆ ಒಳ್ಳೆಯ ದಿನಗಳು ಅಂತ ಕಾಯ್ತಾ ಇರುವಂಥ ಮಕರ ರಾಶಿಯವರಿಗೆ ಈ ನವೆಂಬರ್ ಅತ್ಯಂತವಾದ ಅಂದರೆ ಒಂದು ತಿಂಗಳಿಂದ ಮತ್ತೊಂದು ತಿಂಗಳಿಗೆ ಈ ಬದಲಾವಣೆ ಆಗ್ತಾ ಇರುವಂಥ ಗ್ರಹ ಸಂಚಾರದಿಂದ ಆಗಿರಬಹುದು. ಈ ಮಾಸದಲ್ಲಿ 6 ಪ್ರಧಾನ ಗ್ರಹಗಳು ಸ್ವಾಭಾವಿಕವಾಗಿ ಅವರಿಗೆ ಶುಭ ವಿಷಯಗಳನ್ನು ಇರುತ್ತೆ. ಇನ್ನು ರಾಶಿಯಾಧಿಪತಿಯಾಗಿರುವಂಥ ಶನಿ ಪರಮಾತ್ಮರು ತೃತೀಯ ಶೌರ್ಯ ಪರಾಕ್ರಮ ವಿಕ್ರಮ ಸ್ಥಾನದಲ್ಲಿ ಸೋದರ ಸ್ಥಾನದಲ್ಲಿ ಇದ್ದರೂ ಕೂಡ ಹಿಮ್ಮುಖ ಚಲನೆಯಿಂದ ಸ್ವಲ್ಪ ದ್ವಿತೀಯ ಫಲಗಳನ್ನು ನೀಡ್ತಾ ಇದ್ದಾರೆ. ಈ ಮಾಸದಲ್ಲಿ ಮಕರ ರಾಶಿಯವರು ಕೆಲವೊಂದು ವ್ಯಕ್ತಿಗಳು ಆರೋಗ್ಯದ ವಿಚಾರದಲ್ಲಿ ಅಂದರೆ ಹೊಸದಾಗಿ ಏನಾದರೂ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು ಬಂದರೂ ಅದಕ್ಕೆ ಸೂಕ್ತವಾಗಿರುವಂಥ ಟ್ರೀಟ್ಮೆಂಟ್ ತಗೊಳ್ಳೋ ಮುಖಾಂತರ ಮೆಡಿಕೇಷನ್ ಆರಂಭದಲ್ಲಿ ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅಂತ ಹೇಳ್ತಾರಲ್ಲ, ಆದ್ದರಿಂದ ಏನು ಮಾಡುತ್ತೆ ಅದು ಏನು ಮಾಡಿಕೊಳ್ಳುತ್ತೆ ಅಂತ ನೆಗ್ಲೆಕ್ಟ್ ಮಾಡೋದು ಬೇಡ.
ಅದರಿಂದ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಇರಲಿ. ಅದೇ ರೀತಿ ದೀರ್ಘಕಾಲದಿಂದ ಅನಾರೋಗ್ಯ ಸಮಸ್ಯೆಗಳಿರುವಂತಹ ವ್ಯಕ್ತಿಗಳಿಗೆ ಮುಖ್ಯವಾಗಿ ಈ ಸಂದರ್ಭದಲ್ಲಿ ಇವರು ತುಂಬ ಅಂದರೆ ಆರೋಗ್ಯದ ಬಗ್ಗೆ ಡಾಕ್ಟರ್ ಫಾಲೋ ಅಪ್ಸ್ ಆಗಿರಬೇಕು. ಮೆಡಿಕೇಶನ್ ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾ ಇದ್ದಾರೆ ಅಥವಾ ಡಯಟ್ ಕಂಟ್ರೋಲ್ ಆಗಿರಬಹುದು. ಈ ವಿಷಯಗಳಲ್ಲಿ ಕೆಲವೊಂದು ಮುಂಜಾಗ್ರತಾ ಮುಖ್ಯವಾಗಿ ಈ ವಾತಕ್ಕೆ ಸಂಬಂಧಪಟ್ಟಿರುವಂಥ ವಾಯು ರಿಲೇಟೆಡ್ ಸಂಬಂಧಪಟ್ಟಿರುವಂಥದ್ದು ಆಗಿರಬಹುದು. ಸ್ವಲ್ಪ ಪಾದಗಳಲ್ಲಿ ಊತ, ಹಿಮ್ಮಡಿ ನೋವುಗಳಾಗಿರಬಹುದು, ಕಾಲು ನೋವುಗಳಾಗಿರ್ಬೋದು ಇತ್ಯಾದಿ ಸಮಸ್ಯೆಗಳು ಕಾಡುವುದಕ್ಕೆ ಈ ಸಂದರ್ಭದಲ್ಲಿ ಫಿಟ್ಸ್ ಅಥವಾ ಈ ರೀತಿ ಸಂಬಂಧಗಳು ಅನಾರೋಗ್ಯ ಸಮಸ್ಯೆಗಳಿರುವಂಥ ವ್ಯಕ್ತಿಗಳು ಸ್ವಲ್ಪ ಆರೋಗ್ಯದ ಬಗ್ಗೆ ಗಮನದಲ್ಲಿ ಇಟ್ಟುಕೋಬೇಕಾಗಿರುತ್ತೆ. ಇನ್ನು ದ್ವಿತೀಯ ಸ್ಥಾನದಲ್ಲಿ ಮುಖ್ಯವಾಗಿ ಶನಿ ರಾಹು ಕಂಜಕ್ಷನ್ ಅನ್ನೋದು ಕೂಡ ಅಷ್ಟೊಂದು ಸ್ವಲ್ಪ ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಿಂದ ಅಂದರೆ ಶ್ರದ್ಧೆಯಿಂದ ವಿದ್ಯಾಭ್ಯಾಸವನ್ನು ಆರಂಭ ಮಾಡಿ ಬರುವಂಥ ಈ ಎಕ್ಸಾಮ್ಗೆ ಪ್ರಿಪೇರ್ ಅಥವಾ ಉನ್ನತ ಮಟ್ಟದಲ್ಲಿ ಒಳ್ಳೆಯ ರ್ಯಾಂಕ್ ಪಡಿಬೇಕು, ಒಳ್ಳೆಯ ಅಂಕಗಳು ಪಡಿಬೇಕು ಅಂತ ಓದ್ತಾ ಇರುವಂಥ ವಿದ್ಯಾರ್ಥಿಗಳಿಗೆ ಕೆಲವೊಂದು ವಿಷಯಗಳಲ್ಲಿ ಡಿಸ್ಟ್ರಾಕ್ಷನ್ ಆಗುವುದಕ್ಕೆ, ಕೆಲವೊಂದು ವಿಷಯಗಳನ್ನು ಫೋಕಸ್ ಸ್ವಲ್ಪ ಮೀರಿ ಬೇರೆ ವಿಷಯಗಳ ಮೇಲೆ ಫೋಕಸ್ ಹಾಕುವುದಕ್ಕೆ, ಸ್ವಲ್ಪ ವಿದ್ಯಾಭ್ಯಾಸದ ಬಗ್ಗೆ ಗಮನ ಕಮ್ಮಿ ಆಗುವುದಕ್ಕೆ ಈ ಸಂದರ್ಭದಲ್ಲಿ ಕಾರಣ ಆಗುತ್ತೆ. ಈ ರೀತಿ ವಿಷಯಗಳಿರುವುದರಿಂದ ಮುಖ್ಯವಾಗಿ ತದೇಕ ಶ್ರದ್ಧೆಯಿಂದ ವಿದ್ಯಾರ್ಥಿಗಳು ಅವರಿಗೆ ಇರುವಂತಹ ಲಕ್ಷ್ಯಗಳು ಕೊಡದೆ ಮುಂದಿನ ದಿನಗಳಲ್ಲಿ ಬರೆಯುವಂತಹ ಎಕ್ಸಾಮ್ ಇದನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಓದಬೇಕಾಗುತ್ತೆ. ಅದೇ ರೀತಿ ನಿಮ್ಮ ಸಂತಾನ ಇನ್ ಕೇಸ್ ಮಕರ ರಾಶಿಯವರ ಆಗಿದ್ರೂ ಅವರು ಯಾವ ರೀತಿ ಪ್ರೋಗ್ರೆಸಿವ್ ಇದೆ, ಯಾವ ರೀತಿ ಓದ್ತಾ ಇದ್ದಾರೆ, ಯಾವ ವಿಷಯದಲ್ಲಿ ಸ್ವಲ್ಪ ಹಿಂಜರಿತಾ ಇದ್ದಾರೆ, ಯಾವ ಸಬ್ಜೆಕ್ಟ್ ಆಫ್ ಈ ರೀತಿ ವಿಷಯಗಳಲ್ಲಿ ನಿಮ್ಮ ಸಂತಾನದ ವಿದ್ಯಾ ವಿಷಯಗಳಲ್ಲಿ ಸ್ವಲ್ಪ ಗಮನದಲ್ಲಿ ಇಟ್ಕೋಬೇಕಾಗಿರುತ್ತೆ. ಇನ್ನು ತೃತೀಯ ಮತ್ತು ವ್ಯಯಾಧಿಪತಿ 3ನೇ ಸ್ಥಾನ ಮತ್ತು ವ್ಯಯಸ್ಥಾನಕ್ಕೆ ಅಧಿಪತಿಯಾಗಿರುವಂಥ ಈ ಪರ್ಟಿಕ್ಯುಲರ್ ಗುರು ಸಪ್ತಮದಲ್ಲಿ ಬರುವುದರಿಂದ ಒಂದು ರೀತಿ ರಾಜಯೋಗ. ಯಾವ ರೀತಿ ವಿದೇಶಿ ಪ್ರಯತ್ನ ಮಾಡ್ತಾ ಇರುವಂಥ ವ್ಯಕ್ತಿಗಳಿಗೆ ವಿದೇಶದಲ್ಲಿ ವಿದ್ಯಾ, ಉದ್ಯೋಗ, ವ್ಯಾಪಾರಾದಿ ವಿಷಯಗಳು ಅಥವಾ ವಿದೇಶದಲ್ಲಿ ವೀಸಾ ರಿನ್ಯೂವಲ್ಗೋಸ್ಕರ ಪ್ರಯತ್ನ ಮಾಡುವಂಥ ವ್ಯಕ್ತಿಗಳು ಇಲ್ಲಿ ವಿದೇಶಿ ಪ್ರಯತ್ನಗಳು ಮಾಡ್ತಾ ಇರುವಂತಹ ಭಾರತೀಯರಿಗೆ, ಕನ್ನಡದವರಿಗೆ ಅನುಕೂಲವಾಗಿರುತ್ತೆ. ಅಂದರೆ ನಿಮಗೆ ಉದ್ಯೋಗಗಳು ಬರುವುದು, ನಿಮಗೆ ಉದ್ಯೋಗವನ್ನು ನೀಡಿರುವಂಥ ಕಂಪನಿ ಆಲ್ಮೋಸ್ಟ್ ನಿಮಗೆ ಎಕ್ಸ್ಟೆನ್ಷನ್ ಎಲ್ಲ ಅವರೇ ಇಟ್ಕೊಳ್ಳೋದಾಗಿರಬಹುದು ಅಥವಾ ದೂರ ಪ್ರಾಂತ್ಯಗಳಲ್ಲಿ ಉದ್ಯೋಗ ಅವಕಾಶಗಳು ಬರುವುದು, ಈ ರೀತಿ ಅವಕಾಶಗಳಿರುತ್ತೆ. ಇಲ್ಲಿವರೆಗೂ ಯಾವ ರೀತಿ ಇದೆ ನಮಗೆ ಗೊತ್ತು, ಸರಿಯಾಗಿರುವಂಥ ಕಷ್ಟಕ್ಕೆ ತಕ್ಕ ಆದಾಯ ಇಲ್ಲ, ಇನ್ನು ಇನ್ಕಮ್ ಸರಿ ಹೋಗ್ತಾ ಇಲ್ಲ, ಖರ್ಚುಗಳು ಜಾಸ್ತಿ ಆಗ್ತಾ ಇದೆ, ಮಾಡಬೇಕಾಗಿರುವಂಥ ವಿವಾಹ ಪ್ರಯತ್ನಗಳೆಲ್ಲ ಇಲ್ಲಿವರೆಗೂ ಸ್ವಲ್ಪ ಪೋಸ್ಟ್ಮನ್ ಆಗ್ತಾ ಇದೆ, ಯಾವುದು ಶುಭ ಕಾರ್ಯ ಅಂದ್ಕೊಂಡರ ಮಟ್ಟಿಗೆ ನಡೀತಾ ಇಲ್ಲ, ಮುಖ್ಯವಾಗಿ ಎಲ್ಲ ಕಷ್ಟನೇ ಸುಖನೇ ಇಲ್ಲ, ಯಾವಾಗಲೂ ಏನೋ ಒಂದು ತೊಂದರೆನೇ, ಹಣಕಾಸಿನ ತೊಂದರೆ, ಸಾಲ ಬಾಧೆಗಳು ಇತ್ಯಾದಿ ವಿಷಯಗಳಲ್ಲಿ ಇರುವಂತಹ ವ್ಯಕ್ತಿಗಳಿಗೆ ಸಪ್ತಮ ಭಾವದಲ್ಲಿ ಬರ್ತಾ ಇರುವಂಥ ಗುರು ಒಂದು ರೀತಿ ಅದ್ಭುತವಾಗಿರುವಂಥ ಅದೃಷ್ಟ ಯೋಗ, ರಾಜಯೋಗವನ್ನು ತಂದು ವಿವಾಹಾದಿ ಶುಭ ಕಾರ್ಯಗಳಾಗಿರಬಹುದು, ಆದಾಯವನ್ನು ಹೆಚ್ಚಳ ಮಾಡಿಕೊಳ್ಳುವಂಥ ವಿಷಯಗಳಾಗಿರಬಹುದು, ವಿವಿಧ ಮಾರ್ಗಗಳ ಮುಖಾಂತರ ಆದಾಯವನ್ನು ಪಡೆಯೋಕೆ ಮಾಡುವಂತಹ ಪ್ರಯತ್ನಗಳು, ಅವಕಾಶಗಳಾಗಿರಬಹುದು, ಒಂದು ರೀತಿ ಅದೃಷ್ಟವಾಗಿರುವಂಥ ರಾಜಯೋಗವನ್ನು ನೀಡ್ತಾ ಇದ್ದಾರೆ. ಆದ್ದರಿಂದ ಸಪ್ತಮ ಗುರು ನಿಮಗೆ ಎಲ್ಲ ರೀತಿಯ ಶುಭ ವಿಷಯಗಳನ್ನು ನಡೆಸುವುದಕ್ಕೆ ಗುರುಬಲ ಅನ್ನೋದು ಬೇಕಾಗಿರುತ್ತೆ. ಇನ್ನು ಸಂತಾನ ಯೋಗ, ಸಂತಾನಕ್ಕೋಸ್ಕರ ಮಾಡುವಂಥ ಪ್ರಯತ್ನಗಳ ಅನುಕೂಲವಾಗಿರುತ್ತೆ. ಪ್ರೀತಿ ಪ್ರೇಮ ವ್ಯವಹಾರಗಳಲ್ಲಿ ಅಂದರೆ ಪ್ರಯತ್ನ ಮಾಡ್ತಾ ಇರುವಂಥವರಿಗೆ ಅಥವಾ ನಿಮ್ಮ ಪ್ರೀತಿಯನ್ನು ಮತ್ತೊಂದು ಹಂತಕ್ಕೆ ದಾಂಪತ್ಯ ಸ್ಥಾನಕ್ಕೆ ತಗೊಂಡು ಹೋಗಬೇಕು ಅಂತ ಮಾಡುವಂಥ ಪ್ರಯತ್ನಗಳಿಗೆ ಕೆಲವೊಂದು ಸಿಹಿ ಸುದ್ದಿಗಳನ್ನು ಕೇಳುವಂಥ ಸಂದರ್ಭ ಈ ಮಾಸದಲ್ಲಾಗಿರುತ್ತೆ. ಆದರೆ ಅಷ್ಟಮ ಸ್ಥಾನ ಕಷ್ಟ ಸ್ಥಾನ, ನಷ್ಟ ಸ್ಥಾನ ಅಂತ ಹೇಳ್ತೇವೆ. ಇಲ್ಲಿ ಪಾಪಗ್ರಹವಾಗಿರುವಂಥ 2ನೇ ಮನೆಯಲ್ಲಿ ರಾಹು ಇದ್ದಾರೆ, ಇಲ್ಲಿ ಅಷ್ಟಮ ಸ್ಥಾನದಲ್ಲಿ ಕೇತು ಇದ್ದಾರೆ. ಆದ್ದರಿಂದ ಸ್ವಲ್ಪ ಒತ್ತಡ ಇರುತ್ತೆ. ಮಾಡುವಂಥ ಕೆಲಸ ವಿಷಯಗಳಲ್ಲಿ ಉದ್ಯೋಗಗಳಲ್ಲಿ ಓದುವಂತಹ ವಿದ್ಯಾರ್ಥಿಗಳಿಗೆ, ವ್ಯಾಪಾರಸ್ಥರಿಗೆ ಸ್ವಲ್ಪ ಒತ್ತಡ ಅನ್ನೋದು ಇರುತ್ತೆ. ಕೆಲಸದ ಒತ್ತಡ ಆಗಿರ್ಬೋದು ಅಥವಾ ವಿತಿನ್ ಡೇಸ್ ಲಿಮಿಟ್ ಕಂಪ್ಲೀಟ್ ಮಾಡಬೇಕು ಅನ್ನುವಂಥ ಒತ್ತಡಗಳಾಗಿರ್ಬೋದು. ಈ ಕೆಲವೊಂದು ಸಂದರ್ಭಗಳಲ್ಲಿ ಸಪ್ತಮ ಸ್ಥಾನ ಆದ ಸಂದರ್ಭಗಳಲ್ಲಿ ಅಥವಾ ವ್ಯಾಪಾರದಲ್ಲಿ ಪಾರ್ಟ್ನರ್ಸ್ ಮಧ್ಯೆ ಅಥವಾ ದಾಂಪತ್ಯ ಜೀವನದಲ್ಲಾಗಿರ್ಬೋದು, ಮಾತಿನ ಮುಖಾಂತರ ಅಷ್ಟಮ ಸ್ಥಾನ ಆಗಿರೋದ್ರಿಂದ ಈಗ ಮಾತಿನ ಮುಖಾಂತರ ಕೆಲವೊಂದು ಸಮಸ್ಯೆಗಳು ಬರುವುದು, ಸ್ವಲ್ಪ ಅನಾವಶ್ಯಕವಾಗಿ ಜಗಳಗಳು ಉಂಟಾಗುವುದು. ಈಗ ಇನ್ನು ಇನ್ವೆಸ್ಟ್ಮೆಂಟ್ ಆದಾಯ ಏನು ಪ್ರಾಬ್ಲಮ್ ಇಲ್ಲ, ಬರ್ತಾ ಇರುತ್ತೆ. ಬಟ್ ಅದಕ್ಕೆ ಮೀರಿ ಮಾಡುವಂಥ ಖರ್ಚುಗಳು, ವೆಚ್ಚಗಳು, ದುಂದು ವೆಚ್ಚಗಳು ಅಧಿಕವಾಗಿರೋದ್ರಿಂದ ಬರುವಂಥ ಆದಾಯವನ್ನು ಸರಿಯಾಗಿ ನಿರ್ವಹಣೆ ಮಾಡುವುದರಲ್ಲಿ ಸ್ವಲ್ಪ ವಿಫಲವಾಗದಂತೆ ಸ್ವಲ್ಪ ಯಾವುದಕ್ಕೆ ಅಂದರೆ ಇಂಪಾರ್ಟೆನ್ಸ್ ಕೊಡಬೇಕು, ಯಾವುದ್ರ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅನ್ನುವಂಥ ವಿಷಯಗಳನ್ನು ಇರಬೇಕಾಗಿರುತ್ತೆ. ಮತ್ತೊಂದು ಅದ್ಭುತವಾಗಿರುವಂಥ ಒಂದು ಕಾಂಬಿನೇಷನ್ ಏನಪ್ಪ ಅಂದರೆ ಲಾಭ ಸ್ಥಾನದಲ್ಲಿ ಏಕದಶ ಸ್ಥಾನದಲ್ಲಿ ಬರ್ತಾ ಇರುವಂಥ ರವಿ ಬುಧ ಕುಜ ಕಾಂಬಿನೇಷನ್ ಭಾವದಲ್ಲಿ ಬರ್ತಾ ಇರುವಂಥ ರವಿ
ಬುಧ ಕುಜ ಈ 3 ಗ್ರಹಗಳು ಒಂದು ಹೊಂದಾಣಿಕೆ ಅನ್ನೋದು ಅದರಲ್ಲೂ ಕೂಡ 17ರ ನಂತರ ಅದ್ಭುತ ರೀತಿಯಲ್ಲಿ ಒಂದು ಯೋಗವನ್ನು ತರ್ತಾ ಇದೆ ಈ ಮಕರ ರಾಶಿಯವರಿಗೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಇನ್ನು ನವೆಂಬರ್ 17ರ ನಂತರ ಅದರ ಇನ್ನು ಎಕ್ಸ್ಟ್ರೀಮ್ ಆಗಿ ಇದು ಯಾವ ರೀತಿ ಇರುತ್ತೆ ಅಂದರೆ, ಮುಖ್ಯವಾಗಿ ಭೂಮಿಗೆ ಸಂಬಂಧಪಟ್ಟಿರುವಂಥ ವ್ಯವಹಾರಗಳು ಮಾಡುವಂಥ ವ್ಯಕ್ತಿಗಳಿಗೆ ಆಗಿರ್ಬೋದು, ರಿಯಲ್ ಎಸ್ಟೇಟ್ ಮಾಡುವಂಥ ವ್ಯಕ್ತಿಗಳಿಗೆ, ಸ್ಯೂಟಿಕಲ್ ಅಂದರೆ ಕೆಮಿಕಲ್ ರಿಲೇಟೆಡ್ ವಿಷಯಗಳಲ್ಲಿ ಮಾಡ್ತಾ ಇರುವಂಥ ವ್ಯಾಪಾರಸ್ಥರಿಗೆ ಅದ್ಭುತವಾಗಿರುವಂಥ ಯೋಗ. ಅದರಲ್ಲೂ ರಿಯಲ್ ಎಸ್ಟೇಟ್, ಕೃಷಿ, ಅಗ್ರಿಕಲ್ಚರ್ ಸಂಬಂಧಪಟ್ಟಿರುವಂಥ ಭೂಮಿಯನ್ನು ನಂಬಿಕೊಂಡು ವ್ಯಾಪಾರ ಮಾಡ್ತಾ ಇರುವಂಥ ವ್ಯಕ್ತಿಗಳಿಗೆ ಒಂದು ರೀತಿ ಅನುಕೂಲವಾಗಿರುವಂಥ ಅದ್ಭುತವಾಗಿರುವಂಥ ಯೋಗದ ಕಾಲ ಅಂತ ಹೇಳ್ಬೋದು. ಇನ್ನು ನಾರ್ಮಲ್ ಜನರಿಗೆ ಹೊಸದಾಗಿ ಏನಾದರೂ ಒಂದು ಭೂಮಿ ಪರ್ಚೇಸ್ ಮಾಡಬೇಕು ಅಂದ್ಕೊಳ್ತೀರಾ, ವಾಹನ ಪರ್ಚೇಸ್ ಮಾಡಬೇಕು ಅಂದ್ಕೊಂಡಿರುವಂಥ ನಿಮ್ಮ ಪ್ರಯತ್ನಗಳಾಗಿರಬಹುದು, ಮನೆ, ಗೃಹ ನಿರ್ಮಾಣ, ಆಭರಣಗಳು, ಹೊಸ ವಸ್ತುಗಳು ಇತ್ಯಾದಿ ವಿಷಯಗಳೆಲ್ಲವೂ ಕೂಡ ನಿಮಗೆ ಕೂಡಿ ಬರುವಂಥ ಒಂದು ಯೋಗ. ಲಾಭ ಸ್ಥಾನದಲ್ಲಿ ಬರುವಂಥ ಈ ತ್ರಿಘಟಕೂಟ ರವಿ ಭುಜ ಕುಜ ಅನುಕೂಲವಾಗಿ ನಿಮಗೆ ಎಲ್ಲ ವಿಷಯಗಳಲ್ಲಿ ಲಾಭಗಳನ್ನು ತರುತ್ತಾ ಒಂದು ರೀತಿ ಎಕ್ಸ್ಟ್ರೀಮ್ ಲೆವೆಲ್ಗೆ ಆಗಿ ನಿಮಗೆ ಬೆನಿಫಿಟ್ಸ್ ಕೊಡೋದಕ್ಕೆ ಅದ್ಭುತವಾಗಿ ಯೋಗಕಾರಕನಾಗಿರುತ್ತೆ. ತುಂಬ ದಿನಗಳಿಂದ ಸ್ತ್ರೀಯರು ಮುಖ್ಯವಾಗಿ ಸ್ವರ್ಣಾಭರಣಗಳನ್ನು ಮಾಡಿಸ್ಕೋಬೇಕು, ಗೋಲ್ಡ್ ಪರ್ಚೇಸ್ ಮಾಡಬೇಕು ಅನ್ನುವಂಥ ಸ್ತ್ರೀಯರಿಗೆ ಇದೊಂದು ರೀತಿ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಮುಖ್ಯವಾಗಿ ರಾಜಕೀಯ ಕ್ಷೇತ್ರದಲ್ಲಿ ಪ್ರಜಾಸೇವೆ ಮಾಡ್ತಾ ಇರುವಂಥ, ಜನಗಳ ಸೇವೆ ಮಾಡ್ತಾ ಇರುವಂಥ ಗಣ್ಯರಿಗೆ 15ರ ನಂತರ 20ರ ಒಳಗಡೆ ಒಂದು ಒಳ್ಳೆಯ ಹುದ್ದೆಗೆ ನಾಮಿನೇಟ್ ಆಗೋದಾಗಿರ್ಬೋದು, ಅಥವಾ ಕೆಲವೊಂದು ಶುಭ ಸುದ್ದಿಗಳನ್ನು ಕೇಳುವಂಥ ಅವಕಾಶಗಳಿದೆ. ಇದೆಲ್ಲವೂ ಕೂಡ ಗೋಚಾರದಿಂದ ಹೇಳುವಂಥ ಫಲಗಳಾಗಿರುತ್ತೆ. ಆದ್ದರಿಂದ ನಿಮ್ಮ ವೈಯಕ್ತಿಕ ಜಾತಕವನ್ನು ಕೂಡ ಈಗ ವಿಶ್ಲೇಷಣೆ ಮಾಡಿಕೊಂಡರೆ ಈಗ ಸದ್ಯಕ್ಕೆ ಯಾವ ರೀತಿ ಇದೆ, ಈಗ ನಡೀತಾ ಇರುವಂಥ ದಶೆ, ಅಂತರ್ದಶೆ ಯಾವ ರೀತಿ ಅನುಕೂಲವಾಗಿರುತ್ತೆ ಅನ್ನುವಂಥ ವಿಷಯಗಳನ್ನು ತಿಳ್ಕೊಬೋದು. ಅಂದರೆ ಪರ್ಟಿಕ್ಯುಲರ್ ಆಗಿ ಇಷ್ಟು ದಿನಗಳ ಕಾಲ ಈಡೇರದೇ ಇರುವಂಥ ಕೆಲವೊಂದು ನಿಮ್ಮ ಬಯಕೆಗಳಾಗಿರ್ಬೋದು, ಅಥವಾ ಎಕ್ಸ್ಟೆನ್ಷನ್ಸ್ ಆಗಿರ್ಬೋದು, ಅದ್ಭುತ ರೀತಿಯಲ್ಲಿ ನಿಮ್ಮ ಪ್ರಯತ್ನ ಮತ್ತು ಕೆಲವೊಂದು ಅಪ್ರಯತ್ನ ಅಂದರೆ ನಿಮಗೆ ಅದೃಷ್ಟ ರೂಪದಲ್ಲಿ ಕೂಡಿ ಬರೋದಕ್ಕೆ ನವೆಂಬರ್ ಮಾಸ, ಈ ಕಾರ್ತಿಕ ಮಾಸ, ಈ ದೀಪದ ಬೆಳಕಿನಲ್ಲಿ ನಿಮಗೆ ಅದೃಷ್ಟವನ್ನು ತಂದು ಕೊಡ್ತಾ ಇದೆ. ಆದ್ದರಿಂದ ಬಂದಿರುವಂಥ ಪ್ರತಿಯೊಂದು ಅವಕಾಶವನ್ನು ನೀವು ಸದುಪಯೋಗ ಮಾಡಿಕೊಂಡು ದುಂದು ವೆಚ್ಚಗಳನ್ನು ಕಮ್ಮಿ ಮಾಡಿಕೊಂಡು ಈ ಮಾಸದಲ್ಲಿ ಪ್ರತಿ ಶನಿವಾರ ಈ ಶನಿ ರಾಹು ಕಾಂಬಿನೇಷನ್ ಇರುವುದರಿಂದ, ಶುಕ್ರವಾರ ರಾಹುಕಾಲದ ಸಮಯದಲ್ಲಿ ದುರ್ಗಾದೇವಿಗೆ ಆರಾಧನೆ ಮಾಡುವುದರಿಂದ, ಶನಿ ಪರಮಾತ್ಮನ ದಿನ ಶನಿವಾರದಂದು ಮುಖ್ಯವಾಗಿ ಆಂಜನೇಯ ಸ್ವಾಮಿ ಆರಾಧನೆ ಮಾಡುವುದರಿಂದ, ಆಂಜನೇಯ ಸ್ವಾಮಿ ನವಗ್ರಹ ಪ್ರದಕ್ಷಿಣೆ ಮಾಡುವುದರಿಂದ ಮತ್ತಷ್ಟು ಶುಭ ಫಲಗಳನ್ನು ಪಡಿಬೋದು. ಸೊ ಅಂತ ಹೇಳ್ತಾ ಈ ಮಾಸದಲ್ಲಿ ಮತ್ತಷ್ಟು ಶುಭ ಫಲಗಳು ಆ ಶ್ರೀಮನ್ನಾರಾಯಣರು, ಆ ಶ್ರೀ ಮಹಾಲಕ್ಷ್ಮೀ ದೇವಿ ನಿಮಗೆ ಅನುಗ್ರಹ ಮಾಡಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋ ಜೊತೆಗೆ ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು. ಪ್ಲೀಸ್ ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಹೊಸದಾಗಿ ನೋಡ್ತಾ ಇರೋರು ಫಸ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು. ಮತ್ತೆ ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ. ಧನ್ಯವಾದ.